ಇವತ್ತಿನ ವಿಡಿಯೋದಲ್ಲಿ ಒಂದು ಅಳತೆ ಬ್ಲೌಸ್ನಿಂದ ಸಿಂಪಲ್ ಬ್ಲೌಸ್ನ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಮುಂಭಾಗದ ಗುಂಡಿ ಪಟ್ಟಿಯಿಂದ ಬಗಲವರೆಗೂ ಅಳತೆಯನ್ನು ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 10 ಇಂಚಿದೆ. ಇದನ್ನು ನಾನು 10ವರೆಗೆ ಇಟ್ಕೋತೀನಿ. ಹತ್ತುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ನಾನು ಇವಾಗ ಇದನ್ನು 10ವರೆಗೆ ಮರ್ಚ್ಕೊಂಡಿನಿ. ನೆಕ್ಸ್ಟ್ ನಾ ಇಲ್ಲಿ ಹಿಂಭಾಗದ ಅಳತೆ ಎಷ್ಟಿದೆ ಅಂತ ನೋಡ್ಕೋತೀನಿ. ಹಿಂಭಾಗದ ಅಳತೆ ಹಿಂಭಾಗದ ಅಳತೆ 13 ಇಂಚಿದೆ. ಇದಕ್ಕೆ ಪ್ಲಸ್ 1 ಇಂಚು ಅಂದರೆ 14 ಇಂಚನ್ನು ನಾನು ಇಟ್ಕೊಳ್ತಾ ಇದ್ದೀನಿ. ಹಿಂಭಾಗಕ್ಕೆ 14 ಇಂಚು. ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಿಂಭಾಗ 14 ಇದೆ ಅಂದರೆ ಮುಂಭಾಗಕ್ಕೆ 1 ಇಂಚು ಎಕ್ಸ್ಟ್ರಾ ಸೇರಿಸ್ಕೋಬೇಕು. 15 ಇಂಚು ಈ ಕಡೆ ಮುಂಭಾಗ 15 ಇಂಚನ್ನು ಇಟ್ಕೋತಾ ಇದ್ದೀನಿ. 15 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಭುಜಕ್ಕೆ 5 ಇಂಚನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಭುಜಕ್ಕೆ 5 ಇಂಚ್. ನೆಕ್ಸ್ಟ್ ಇಲ್ಲಿ ತೋಳಿಗೂ ಕೂಡ 5 ಇಂಚು. ಮಾರ್ಕ್ ಮಾಡ್ಕೋಬೇಕು. 5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ಹಿಂಭಾಗದ ಅಳತೆ. ಇದು ಹಿಂಭಾಗ. ಇಲ್ಲಿ ಹಿಂಭಾಗಕ್ಕೆ 1 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಗೆ 1 ಇಂಚ್. ಇನ್ನು ಮುಂಭಾಗಕ್ಕೂ ಕೂಡ ಇಲ್ಲಿಂದ ಇಲ್ಲಿಗೆ 5 ಇಂಚನ್ನು ಇಟ್ಕೋತಾ ಇದ್ದೀನಿ. ಸೇಮ್ 5 ಇಂಚನ್ನು ಇಟ್ಕೋಬೇಕು. ಇಲ್ಲಿಂದ ಮಾರ್ಕ್ ಮಾಡ್ತಾ ಇದ್ದೀನಿ. 5 ಇಂಚ್ ಇಟ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್, ಅರ್ಧ ಇಂಚನ್ನು ಇಟ್ಕೋಬೇಕು. ಇದನ್ನ ರೌಂಡ್ ಶೇಪ್ ಆಗಿ ಎಳ್ಕೋಬೇಕು. ಚೂರು ಒಂದಿಷ್ಟು ಚೌಕಾನೆ ಆಗದೆ ರೌಂಡ್ ಶೇಪ್ ಆಗಿ ಮಾಡ್ಕೋಬೇಕು. ಈ ಕಡೆ ಅರ್ಧ ಇಂಚು, ಮುಂಭಾಗಕ್ಕೆ ಅರ್ಧ ಇಂಚು, ಹಿಂಭಾಗಕ್ಕೆ 1 ಇಂಚು ರೌಂಡ್ ಶೇಪ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಮುಂಭಾಗದ ಕೊರಳು 6 ಇಂಚನ್ನು ಇಟ್ಕೋಬೇಕು. ಮುಂಭಾಗದ ಕೊರಳಿಗೆ 6 ಇಂಚು. 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 2 ಇಂಚು. ಯಾವುದೇ ಬ್ಲೌಸ್ ಇದ್ದರೂ ಇಲ್ಲಿಂದ ಇಲ್ಲಿಗೆ, ಯಾವುದೇ ಅಳತೆಯ ಬ್ಲೌಸ್ ಇದ್ದರೂ ಸಿಂಪಲ್ ಜಂಪರ್ಗೆ ಇಲ್ಲಿಂದ ಇಲ್ಲಿಗೆ 2 ಇಂಚು. ಹಿಂಭಾಗದ ಕೊರಳಿಗೆ ಭುಜದಿಂದ ಕೊರಳಿನವರೆಗೂ ನೋಡ್ಕೊಳ್ಳಿ. ಇಲ್ಲಿಂದ 7 ಇಂಚಿದೆ. ಇದು 7 ಇಂಚನ್ನು ಇಟ್ಕೋಬೇಕು. ಹಿಂಭಾಗಕ್ಕೆ 7 ಇಂಚು. ನೀವು ಬಿಗಿನರ್ಸ್ ಆಗಿದ್ದರೆ ಮೊದಲು ಪೇಪರ್ನಲ್ಲಿ ಅಳತೆನ ಕಟ್ ಮಾಡ್ಕೊಳ್ಳಿ. ಹಿಂಭಾಗಕ್ಕೆ 7 ಇಂಚು. ಇದನ್ನು ಇಲ್ಲಿಂದ ಕೂಡ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು
ಇದನ್ನು ಒಂದು ಸ್ಕೇಲ್ ಸಹಾಯದಿಂದ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ಮೊದಲು ಪೇಪರ್ನಲ್ಲಿ ಕಟ್ ಮಾಡಿ ನೆಕ್ಸ್ಟ್ ಬಟ್ಟೆ ಮೇಲೆ ಅದೇ ಪೇಪರ್ನ ಇಟ್ಟು ಕಟ್ ಮಾಡ್ಕೊಳ್ಳಿ. ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ವಾಪಸ್ ರಿಟರ್ನ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಇಡಿ. ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್, ಇಲ್ಲಿಂದ ಕೂಡ ಹಾಫ್ ಇಂಚ್, ಇದನ್ನ ಕೂಡ ತೀರಾ ರೌಂಡ್ ಶೇಪ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಇದನ್ನು ಕೂಡ ರೌಂಡ್ ಶೇಪ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಯಾವುದೇ ಸಿಂಪಲ್ ಬ್ಲೌಸ್ ಆದರೂ ಇಲ್ಲಿಂದ ಇಲ್ಲಿಗೆ ಇದು 3 ಇಂಚನ್ನು 3 ಇಂಚ್ ಮಾರ್ಕ್ ಮಾಡ್ಕೋಬೇಕು. 3 ಇಂಚ್. ನೆಕ್ಸ್ಟ್ ಇಲ್ಲಿ ಮಧ್ಯದಲ್ಲಿ ಬಂದು 2 ಇಂಚು, ಇಲ್ಲಿ 2.5 ಇಂಚು, ಇಲ್ಲಿ 2.5 ಇಂಚು. ಇದನ್ನ ಈ ರೀತಿ ಚೂಪಾಗಿ ಬರಬೇಕು. ನೆಕ್ಸ್ಟ್ ಈ ಥರ ಸ್ಟ್ರೇಟಾಗಿ ಬಂದು ಇಲ್ಲಿ ಚೂಪಾಗಿ ಬರಬೇಕು. ತುದಿ ಈ ಥರ ಬರಬೇಕಿದು. ಇದನ್ನ ಇವಾಗ ಕಟ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಹಿಂಭಾಗಕ್ಕೆ ರೌಂಡ್ ಶೇಪ್ ಆಗಿ ಬಟ್ಟೆನ ಒಂಚೂರು ಅಳಗಡಿಸ್ಬೇಡಿ. ಮಾರ್ಕಿಂಗ್ ಎಲ್ಲ ತಪ್ಪು ಹೋಗುತ್ತೆ. ಅಳಗಡಿಸಿದ್ರೆ ಬಟ್ಟೆನ ಸ್ಲೋ ಆಗಿ ಕಟ್ ಮಾಡ್ತಾ ಹೋಗ್ರಿ. ನೀವೇ ಹಿಂದಕ್ಕೆ ಮುಂದಕ್ಕೆ ಸ್ವಲ್ಪ ಸದ್ದಾಡಿ ಅದ್ರ ಬಟ್ಟೆನ ಮಾತ್ರ ಅಳಗಡಿಸ್ಬೇಡಿ. ಈ ರೀತಿ ಸ್ಲೋ ಆಗಿ ಕಟ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಇಲ್ಲಿ ಭಾಗನ ಕಟ್ ಮಾಡ್ಕೊಂಡ್ಬಿಡ್ರಿ. ಫಸ್ಟ್ ಹಿಂಭಾಗನ ನೀವು ಕಟ್ ಮಾಡ್ಕೊಂಡ್ಬಿಡ್ರಿ, ಅಂದರೆ ನಿಮಗೆ ಮತ್ತೆ ಈಸಿ ಆಗುತ್ತೆ. ನೋಡಿ, ಇವಾಗ ನಾನು ಸೇಮ್ ಮಾರ್ಕಿಂಗ್ ಪ್ರಕಾರನೇ ಹಿಂಭಾಗನ ಕಟ್ ಮಾಡ್ಕೊಂಡೆ. ನೆಕ್ಸ್ಟ್ ಇವಾಗ ಮುಂಭಾಗನ ಕಟ್ ಮಾಡ್ಕೊಳ್ಳೋಣ. ಇದೇ ರೀತಿ ಸೇಮ್ ಮಾರ್ಕಿಂಗ್ ಪ್ರಕಾರನೇ. ಬಿಗಿನರ್ಸ್ ಇದ್ದರೆ ಸ್ವಲ್ಪ ಸ್ಲೋ ಆಗಿ ಕಟ್ ಮಾಡ್ತಾ ಹೋಗ್ರಿ. ಸ್ಲೋ ಆಗಿ ಇಲ್ಲಿ ರೌಂಡ್ ಶೇಪ್ ನೀಟಾಗಿ ಬರೋ ತನಕ ಕಟ್ ಮಾಡಿ. ಇಲ್ಲಿ ರೌಂಡ್ ಶೇಪ್ ಸ್ವಲ್ಪ ನೀಟಾಗಿ ಬರೋ ಮಟ್ಟ ಸ್ಲೋ ಆಗಿ ಹೊಳಿಸ್ಕೊಂಡು ಸ್ಲೋ ಆಗಿ ಮಾಡ್ಕೊಳ್ಳಿ. ಭುಜಾನು ಕೂಡ ಅದೇ ಸೇಮ್. ಎಲ್ಲ ಕೂಡ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಇದ್ದೀನಿ. ನಿಮಗೆ ನೆಕ್ಸ್ಟ್ ಏನೇ ಪ್ರಾಬ್ಲಮ್ ಇದ್ದರೂ ನನ್ನನ್ನು ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಸ್ಲೋ ಆಗಿ ಕಟ್ ಮಾಡ್ತಾನೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಚೂಪಾಗಿ ಕಟ್ ಮಾಡ್ತಾ ಹೋರಿ, ಅಂದರೆ ನಿಮಗೆ ಕ್ರಾಸ್ ಪಟ್ಟಿ ನೀಟಾಗಿ ಬರುತ್ತೆ. ವಿಡಿಯೋ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಮ್ಮೆ ಪ್ಲೇ ಮಾಡಿ ನೀವು ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಏನು ಸಿಂಪಲ್ ಇದೆ, ಏನು ಕಠಿಣ ಇಲ್ಲ ಇದರಲ್ಲಿ.
ಆರಾಮವಾಗಿ ಕಟ್ ಮಾಡ್ಬೋದು ನೀವು. ನೋಡಿ ನಾನು ಇಲ್ಲಿ ಕ್ರಾಸ್ ಪಟ್ಟಿ ಮತ್ತು ಮುಂಭಾಗನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮುಂಭಾಗ ಹಿಂಭಾಗನ ಎರಡೂ ಕೂಡ ಬೇರೆ ಬೇರೆ ಮಾಡ್ಕೊಂಬಿಡಿ. ನೋಡಿ ಇವಾಗ ನಾನು ಮುಂಭಾಗ ಹಿಂಭಾಗನ ಕೂಡ ಎರಡು ಬೇರೆ ಬೇರೆ ಮಾಡ್ಕೊಂಡೆ. ಇವನ್ನ ಒಂದು ಕಡೆ ಇಟ್ಕೊಳ್ಳಿ, ಜೋಪಾನವಾಗಿ ಇಟ್ಕೊಳ್ಳಿ. ಹೊಲಿಯುವಾಗ ಮತ್ತೆ ಹುಡ್ಕಾಡಬೇಕಾಗುತ್ತೆ ನೀವು. ಈ ರೀತಿ ಸುತ್ತಿ ಇಟ್ಕೊಂಡ್ಬಿಡಿ. ಇವನ್ನ ಇದರಲ್ಲಿ 2 x 2 ಇಂಚು ಗುಂಡಿ ಪಟ್ಟಿಗೆ 1.5 ಇಂಚು ಕಾಸ್ ಪಟ್ಟಿಗೆ ಮಾಡ್ಕೊಳ್ಳಿ. ನನಗೆ ಸ್ಲೀವ್ಸ್ ಮಾಡೋದು ಕೂಡ ಹೇಳ್ಕೊಡಿ ಅಂದರೆ ಮೆಸೇಜ್ ಹಾಕಿ, ನಾನು ಸ್ಲೀವ್ಸದು ಕೂಡ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಪಟ್ಟಿದು ನಿಮಗೆ ಏನೇ ಪ್ರಾಬ್ಲಮ್ ಆಗ್ತಿದ್ರು ನನಗೆ ಮೆಸೇಜ್ ಹಾಕಿ, ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋ ಬೇಕಾದಲ್ಲಿ ನಮಗೆ ಚಾಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೆ ಇನ್ನೂ ಯಾವ ಥರದ ವಿಡಿಯೋ ಬೇಕು ಹೇಳಿ, ನಾನು ಅದೇ ರೀತಿ ವಿಡಿಯೋನ ಮಾಡ್ತೀನಿ. ಈ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ.